ಗಣತಿಗೆ ಮತ್ತೊಂದು ಸಮುದಾಯ ಆಕ್ರೋಶವನ್ನು ಹೊರಹಾಕಿದೆ. ಇಲ್ಲಿ ಒಕ್ಕಲಿಗ ಲಿಂಗಾಯತರ ಬಳಿಕ ಯಾದವ ಸಮುದಾಯ ಇದೆಯಲ್ಲ, ಇವರು ಆಕ್ಷೇಪವನ್ನು ಎತ್ತಿದ್ದಾರೆ. ಗೊಲ್ಲ ಯಾದವ ಸಮುದಾಯದ ಕಡೆಯಿಂದ ಈ ಸಮೀಕ್ಷೆಗೆ ದೊಡ್ಡ ವಿರೋಧ ಇದೆ. ಇಲ್ಲಿ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಜನ ಗೊಲ್ಲರಿದ್ದಾರೆ. ಇಲ್ಲಿ ಗೊಲ್ಲ ಸಮುದಾಯವೇ 30 ಲಕ್ಷದಷ್ಟಿದೆ ನಮ್ಮ ರಾಜ್ಯದಲ್ಲಿ. ಹಿಂದುಳಿದ ವರ್ಗಗಳ ಅಡಿಯಲ್ಲಿ ನಮ್ಮ ಸಮುದಾಯ ಬರುತ್ತೆ. ಹಿಂದುಳಿದ ವರ್ಗದ ಅಡಿಯಲ್ಲಿ ನಮ್ಮ ಸಮುದಾಯ ಬರೋದು. ಗೊಲ್ಲ, ಯಾದವ, ಹಣಬಾರ್, ಊರುಗೊಲ್ಲ ಎಂಬ ಹೆಸರುಗಳಿವೆ. ಕಾಡುಗೊಲ್ಲ ಸಮುದಾಯಗಳು ಪ್ರಸ್ತುತ ಪ್ರವರ್ಗ 1ರಲ್ಲಿ ಬರ್ತಾ ಇದೆ. ಇದು ಕಾಂತರಾಜ್ ಅವರ ವರದಿಯಲ್ಲಿ ಗೊಲ್ಲ ಕಾಡುಗೊಲ್ಲರನ್ನು ಪ್ರವರ್ಗ 1 ಹೇಗೆ ಸೇರಿಸ್ಬಿಟ್ಟಿದ್ದಾರೆ. ಕಾಂತರಾಜ್ ಅವರ ಕಮಿಟಿ ಈ ಗೊಲ್ಲರನ್ನು ಕಾಡುಗೊಲ್ಲರನ್ನು ಪ್ರವರ್ಗ 1 ಹೇಗೆ ಸೇರಿಸ್ಬಿಟ್ಟಿದ್ದಾರೆ. ಅವರು ಯಾದವರನ್ನು ಪ್ರವರ್ಗ 1B ಸೇರಿಸ್ಬಿಟ್ಟಿದ್ದಾರಲ್ಲಿ. ಗೊಲ್ಲರನ್ನು ಕಾಡುಗೊಲ್ಲರನ್ನು 1A, ಯಾದವ ಕಮ್ಯುನಿಟಿ ಇದೆಯಲ್ಲ ಇವರನ್ನು 1Bಗೆ ಸೇರಿಸ್ಬಿಟ್ಟಿದ್ದಾರೆ. ಈ ಮೂಲಕ ಗೊಲ್ಲ ಯಾದವರನ್ನೇ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಇವರು. ಇದೆಲ್ಲ ಒಂದೇ ಕಣಪ್ಪ, ಇದು ಒಂದೇ ಇರೋದು. ಇದು ಯಾಕೆ ಡಿವೈಡ್ ಮಾಡಿದ್ರು? ಇಲ್ಲಿ ಕೆನ್ನೆಪದರ ನೀತಿಯನ್ನು ಅಳವಡಿಕೆಗೆ ಸೂಚನೆ ಕೊಟ್ಟಿದ್ದು ಸರಿಯಲ್ಲ. ಇದರಲ್ಲಿ ಕೆನ್ನೆಪದರ ಅಂದರೆ ಇನ್ನೇನೂ ಇಲ್ಲ. ಈಗ ನೀವೊಂದು ಹಾಲು ಕಾಯಿಸಿದಾಗ ಅದು ಕಾದು ಮೇಲ್ಗಡೆ ಕೆನೆಗಟ್ಟುತ್ತಲ್ಲ, ಅದು ಮೇಲಕ್ಕೆ ಬಂದಿರುತ್ತೆ ಅಂತ. ಕೆನ್ನೆಪದರ ಅಂದರೆ ಸಮುದಾಯಗಳಲ್ಲೇ ಮೇಲಕ್ಕೆ ಬಂದಿರತಕ್ಕಂಥ ಜನ ಅಂತ. ಗೊಲ್ಲರಲ್ಲೇ ಯಾರೊಬ್ಬ ಡೆವಲಪ್ ಆಗಿರ್ತಾರೆ, ಚೆನ್ನಾಗಿ ಓದ್ಕೊಂಡಿರ್ತಾರೆ, ಮಿನಿಸ್ಟರ್ ಆಗಿಬಿಟ್ಟಿರ್ತಾರೆ, ಒಳ್ಳೆ ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಸಾಮಾಜಿಕ ಸ್ಥಿತಿಗತಿ ಅದ್ಭುತವಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ ಅವ್ರ ಬಳಿಯಲ್ಲಿ, ಜಮೀನು ಜೋರಾಗಿರುತ್ತೆ. ಇಂಥವ್ರಿಗೆ ಆ ಮೀಸಲಾತಿಯ ಸೌಲಭ್ಯಗಳು ಹೋಗಬಾರ್ದು ಅಂತ. ಅವ್ರು ಆಲ್ರೆಡಿ ಚೆನ್ನಾಗಿರ್ತಾರಲ್ಲ, ಚೆನ್ನಾಗಿರದೇ ಇರತಕ್ಕಂತಹ ಅವರದ್ದೇ ಸಮುದಾಯದ ತಳ ಸಮುದಾಯದ ಜನಗಳಿಗೆ ಅದು ಹೋಗಬೇಕು ಅನ್ನೋದು ಮೀಸಲಾತಿಯ ಉದ್ದೇಶ. ಈ ಕೆನೆ ಪದರ ನೀತಿಯನ್ನು ಅಳವಡಿಕೆ ಮಾಡಿಬಿಡಿ ಅಂಥೇಳಿ ಸೂಚನೆ ಕೊಟ್ಟಿದ್ದಾರಲ್ಲ, ಇದು ಸರಿಯಲ್ಲ. ಇದನ್ನು ಸರ್ಕಾರ ಕೆನೆ ಪದರದ ನೀತಿ ಬೇಡವೇ ಬೇಡ. ಇಲ್ಲಿ ಎಲ್ಲ ಒಂದೇ, ಕೆನೆನೂ ಒಂದೇ, ಹಾಲು ಒಂದೇ, ತಳದಲ್ಲಿರ್ತಕ್ಕಂಥ ಹಾಲು ಒಂದೇ, ಎಲ್ಲರೂ ಒಂದೇ ಥರ ನೋಡಿ ನೀವು. ಮೇಲ್ಗಡೆ ಮಧ್ಯಭಾಗದಲ್ಲಿದ್ದಾರೆ, ತಳಮಟ್ಟದಲ್ಲಿದ್ದಾರೆ, ಈ ಥರದ್ದು ಮಾಡಕೂಡದು ಅಂಥೇಳಿ ಯಾದವ ಗೊಲ್ಲ ಸಮುದಾಯ ಕೂಡ ಒಂದು ಕಡೆ ಆಗ್ರಹ ಮಾಡ್ತಾ ಇದೆ. ಅದನ್ನ ನನ್ನ ಜವಾಬ್ದಾರಿ ಆಗ್ತದೆ. ನಾನು ಸಮುದಾಯದ ಬಹಳ ಜನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ನಾವು 25-30 ಲಕ್ಷ ಇರ್ತಕ್ಕಂಥ ಸಂದರ್ಭ 10 ಲಕ್ಷ ಯಾಕೆ ತೋರಿಸಿದ್ದಾರೆ ಅಂತಕ್ಕಂಥದ್ದು. ಕ್ಯಾಟಗರಿ 1ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಕ್ಯಾಟಗರಿ 1A 1B ಅಂತ ಮಾಡಿ ಗೊಲ್ಲರು ಮತ್ತು ಯಾದವರು ಒಂದೇ ಆದರೂ ಕೂಡ ಅದನ್ನ ವಿಂಗಡಿಸಿರ್ತಕ್ಕಂಥದ್ದಕ್ಕೆ ನಮ್ಮ ಆಕ್ಷೇಪ ಇರತಕ್ಕಂಥದ್ದು ಸಮುದಾಯದ ಆಕ್ಷೇಪ ಆಗ್ತದೆ. ನಾನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ನಾನು ಸರ್ಕಾರಕ್ಕೆ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆನೇ ಅಲ್ಲ. ಈಗೇನು ಪತ್ರಿಕೆಗಳು ಬಂದಿದೆಯೋ ಅದು ಸತ್ಯವೋ ಇಲ್ಲವೋ ಅಂತಕ್ಕಂಥ ಕ್ಯಾಬಿನೆಟಲ್ಲಿ ಚರ್ಚೆ ಆದಾಗ ಗೊತ್ತಾಗ್ತದೆ. ಗೊತ್ತಾದ ನಂತರ ನಮ್ಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯ ಸಾಹೇಬರು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ವಿಚಾರಧಾರೆಗಳನ್ನು ಮನವಿ ಮಾಡಲಿಕ್ಕೋಸ್ಕರ, ಮಂತ್ರಿಗಳಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಮಗೆ ಕೆನೆಪದರಿ ಅಂತ ಏನು ಹಾಕಿದ್ರು ಅದನ್ನು ತೆಗಿಬೇಕಾಗ್ತದೆ ಮತ್ತು ನಮ್ಮ ಮೀಸಲಾತಿಯಲ್ಲಿ ಹೆಚ್ಚು ಸೌಲಭ್ಯಗಳು ಕೊಡಬೇಕಾಗ್ತದೆ. ನಮ್ಮ ಸಂಖ್ಯೆಯನ್ನು ಕೂಡ ಇನ್ಕ್ರೀಸ್ ಮಾಡಿ ತೋರಿಸಬೇಕಾಗಿರ್ತಕ್ಕಂಥ ಮಾಡಬೇಕಾಗ್ತದೆ. ವಾಸ್ತವಾಂಶಗಳನ್ನು ತೋರಿಸ್ಬೇಕು ಅಂತ ಮನವಿಯನ್ನು ಮಾಡ್ತೇವೆ. ಗೊಲ್ಲರು ಅಂತಕ್ಕಂಥದ್ರೆ ಬೆಂಗಳೂರಲ್ಲಿ ಗೊಲ್ಲರು ಅಂತಾರೆ, ಬೆಳಗಾವಿಯಲ್ಲಿ ಹಣಬರು ಅಂತಾರೆ, ಮಂಗಳೂರಲ್ಲಿ ಮಣಿಯಾಣಿಗಳು ಅಂತಾರೆ, ಮತ್ತು ಚಿತ್ರದುರ್ಗ ತುಮಕೂರಲ್ಲಿ ಸಪ್ರೇಟಾಗಿ ಇರತಕ್ಕಂತಹ ಕಾಡುಗೊಲ್ಲರು ಅಂತಕ್ಕಂಥದ್ದು ಸುಮಾರು 5.5 ಲಕ್ಷ ಜನ ಇರತಕ್ಕಂತಹ ಕಾಡುಗೊಲ್ಲರಿಗೆ ಕೇವಲ 3 ಲಕ್ಷ ಜನ ತೋರಿಸ್ಬಿಟ್ರೆ ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಬುಡಕಟ್ಟು ಜನಾಂಗಗಳನ್ನು ನಾವು ಅಷ್ಟು ಸುಲಭವಾಗಿ ಕಾಂಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ದೇ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್. ಮೂಲ ನಿವಾಸಿಗಳು. ಅವ್ರು ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಬೇಕಲ್ಲ, ಅವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕಲ್ಲ. ಅವ್ರಿಗೆ ಶೆಡ್ಯೂಲ್ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಯಾರನ್ನ? ಕಾಡುಗೊಲ್ಲರನ್ನ. ಅದೇ ರೀತಿ ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕ ಕೆಲಸವನ್ನು ಕೂಡಲೇ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಸರ್ಕಾರ ವಿರುದ್ಧ ಮಾತಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಆದರೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು